ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತಾ ಇದ್ದೀನಿ. ಟುಡೇ ನಾನು ಶೇರ್ ಮಾಡ್ತಾ ಇರೋದು ಹೋಮ್ ಮೇಡ್ ಗೀ ಮತ್ತು 3 ಹೆಲ್ದಿ ಚಾಕ್ಲೇಟ್ ರೆಸಿಪೀಸ್ನ. ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಕಿಡ್ಸು ವರ್ಕೌಟ್ ಯಾರು ಮಾಡ್ತಿರ್ತಾರಲ್ಲ ಎಂಟೈರ್ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಇದು. ನಾವಡೆ ಸ್ವೀಟ್ಸ್ ಅಂದ್ರೇ ಫುಲ್ ಶುಗರ್ ಪ್ರಿಸರ್ವೇಟಿವ್ಸ್ ಇರುತ್ತಲ್ವ. ಸೊ ಈ ವಿಡಿಯೋನಲ್ಲಿ ಸಿಂಪಲ್ ಹೋಮ್ ಮೇಡ್ ಹೆಲ್ದಿ ಆಪ್ಷನ್ನ ತೋರಿಸ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾನು 1 ವೀಕಿಂದ ಕೆನೆನ ತೆಗ್ದಿಟ್ಕೊಂತ ಬರ್ತಾ ಇದ್ದೆ. ಸೊ ಅದನ್ನ ಬೆಣ್ಣೆ ಕನ್ವರ್ಟ್ ಮಾಡಿಕೊಂಡು ಸ್ವಲ್ಪ ಬೆಣ್ಣೆ ತೆಗ್ದಿಟ್ಟು ಉಳಿದಿದ್ದೆಲ್ಲ ತುಪ್ಪ ಮಾಡ್ಕೊಂಡಿದ್ದೀನಿ. ಗೀ ಅಂದರೆ ಭಯ ಏನು ಬೇಡ, ಪ್ರಾಪರ್ ಕ್ವಾಂಟಿಟಿಯಲ್ಲಿ ತಿಂದರೆ ಗೀ ತುಂಬ ಒಳ್ಳೆಯದು. ಎನರ್ಜಿ ಮತ್ತು ಬೆಟರ್ ಡೈಜೆಷನ್ಗೆ, ಗುಡ್ ಫ್ಯಾಟ್ ಫಾರ್ ಬಾಡಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಗೀನ ಜಾರಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಮತ್ತು ಕಿಡ್ಸ್ಗೆ ಒಳ್ಳೆಯದು, ವರ್ಕೌಟ್ ಪೀಪಲ್ಸ್ಗೆ ಎನರ್ಜಿ ಕೊಡುತ್ತೆ. ಫ್ಯಾಮಿಲಿ ಕುಕಿಂಗ್ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಾವು ಕಮಿಂಗ್ ಟು ಫನ್ ಪಾರ್ಟ್, ಅದೇ ಚಾಕ್ಲೇಟ್ ಮೇಕಿಂಗು. ಚಾಕ್ಲೇಟ್ ಕ್ರೇವಿಂಗ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇಸ್ ಕ್ವೈಟ್ ನಾರ್ಮಲ್, ಮತ್ತು ಹೆಲ್ದಿ ಮತ್ತು ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಮಿಕ್ಸ್ ಚಾಕ್ಲೇಟ್ನ ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬ ಫೇವ್ರೇಟು. ನಾನು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಇಸ್ ಬೆಟರ್ ಆಪ್ಷನ್ ಕಂಪೇರ್ ಟು ಮಿಲ್ಕ್ ಚಾಕ್ಲೇಟ್. ಎಸ್ಪೆಷಲಿ ಕಿಡ್ಸ್ಗೆ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಯಾಕಂತಂದರೆ ಇದು ಚಾಕ್ಲೇಟ್ ಆಗಿರುತ್ತೆ, ಒಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ, ಸರಿಯಾಗಿ ನ್ಯೂಟ್ರಿಷನ್ ಸಿಗುತ್ತೆ ಕಿಡ್ಸ್ಗೂ. ಸೊ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಫಾರ್ ಕಿಡ್ಸ್. ಇದು ಮಾಡೋದು ತುಂಬ ಈಸಿ. ಒಂದು ಮೋಲ್ಡ್ನ ತಗೊಂಡು ಅದು ಫಸ್ಟ್ ಚಾಕ್ಲೇಟ್ ಕೋಟಿಂಗ್ ಮಾಡ್ಕೋಬೇಕು. ಆಮೇಲೆ ಡೇಟ್ಸ್ ಇರುತ್ತಲ್ವಾ, ಒಂದು ಇದಕ್ಕಷ್ಟು ಡೇಟ್ಸ್ ಬೀಜ ತೆಗೆದಿಟ್ಕೊಂಡಿರೋದು ಫಸ್ಟ್ ಮಿಕ್ಸಿ ಹಾಕೊಂಡ್ಬಿಡ್ಬೇಕು. ಆಮೇಲೆ ಒಂದು ಸ್ವಲ್ಪ ಶೇಂಗಾನ ಹುರಿದು ಅದಕ್ಕೆ ಬಾದಾಮಿ, ಗೋಡಂಬಿ, ವಾಲ್ನಟ್ಸು ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಸಣ್ಣಗಾದ್ಮೇಲೆ ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಇರುತ್ತಲ್ವ, ಸೊ ನಾನು ಹೋಮ್ ಮೇಡ್ ತುಪ್ಪನ ಯೂಸ್ ಮಾಡೋದು. ತುಪ್ಪ ಹಾಕಿ ಇನ್ನೊಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಪೇಸ್ಟಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಆಮೇಲೆ ನಾವು ಇದೇನು ಚಾಕ್ಲೇಟ್ ಮೋಲ್ಡಿಗೆ ಕೋಟ್ ಮಾಡಿರ್ತೀವಲ್ವ ಅದರೊಳಗಡೆ ಇದನ್ನ ಸ್ಟಫ್ ಮಾಡಿ ಇನ್ನೊಂದು ಮೇಲೆ ಕೋಟಿಂಗಲ್ಲಿ ಇದು ನಾವು ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕೊಂಡ್ಬರ್ಬೇಕು. ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಕಾಜೂಸು, ಆರೆಲ್ಸು, ಡೇಟ್ಸು ಏನಾದರೂ ನಿಮ್ಮ ಡೆಕೋರೇಷನ್ ಪರ್ಪಸ್ ಏನಾದರೂ ಇಟ್ಕೋಬೋದು. ನಾನು ಮಾತ್ರ ಕಾಜೂಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೊಂದು 1/2 hour ಫ್ರಿಜ್ಜಲ್ಲಿ ಇಟ್ಟರೆ ರೆಡಿ ಆಗಿಬಿಡುತ್ತೆ. ಸೊ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ನಿಮಗೆ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಕೊಡುತ್ತೆ ಮತ್ತು ಚಾಕ್ಲೇಟ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸ್ನ್ಯಾಕ್ಸ್ ಬಂದ್ಬಿಟ್ಟು ಟ್ರಾವೆಲ್ ಟೈಮಲ್ಲಿ ಟಯರ್ಡ್ ಫೀಲ್ ಆದಾಗ ಇಟ್ಸ್ ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ ಕೋಟೆಡ್ ಚಾಕ್ಲೇಟು. ಇದು ವೆರಿ ಕಲರ್ಫುಲ್ ಆ್ಯಂಡ್ ಹೆಲ್ದಿ ಕೂಡ. ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಪೊಮೊಗ್ರೆನೇಟು, ಕಿವಿ ಮತ್ತು ಬನಾನಾ. ಈಚ್ ಫ್ರೂಟ್ಸ್ ಹ್ಯಾವ್ ಡಿಫ್ರೆಂಟ್ ಬೆನಿಫಿಟ್ಟು. ಪೊಮೊಗ್ರೆನೇಟ್ ಬಂದ್ಬಿಟ್ಟು ಐರನ್ ರಿಚ್ ಇರುತ್ತೆ, ಮತ್ತು ಕಿವಿ ಬಂದ್ಬಿಟ್ಟು ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಬನಾನಾ ಬಂದ್ಬಿಟ್ಟು ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ. ಸೊ ಇದನ್ನು ನೀವು ಕಿಡ್ಸಿಗೆ, ಎಸ್ಪೆಷಲಿ ಕಿಡ್ಸಿಗೆ ಕೊಟ್ಟರೆ ಸೊ ಅಟ್ರಾಕ್ಟಿವ್. ಹೊರಗಡೆ ಅದು ಶುಗರ್ ಕೋಟೆಡ್ ಚಾಕ್ಲೇಟ್ಸ್ ತಿನ್ನೋ ಬದಲು ಹೆಲ್ದಿಯಾಗಿ ತಿಂತಾರೆ. ಸೊ ಈ ಸ್ನ್ಯಾಕ್ಸ್ನ ಫ್ರಿಜ್ಜಲ್ಲಿ ಸೆಟ್ ಮಾಡಿ. ಇದು ಬಂದ್ಬಿಟ್ಟು ಮಾಡೋದಂತೂ ತುಂಬ ಈಸಿ. ನಿಮ್ಗೆ ಯಾವ ಫ್ರೂಟ್ಸ್ ಬೇಕಂದ್ರೆ ಆ ಫ್ರೂಟ್ಸ್ ತೊಗೊಂಡು ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇಟ್ಕೊಂಡು ಅದ್ರ ಮೇಲೆ ಚಾಕ್ಲೇಟ್ ಕೋಟಿಂಗ್ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು 5 to 10 minutes ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಆಮೇಲೆ ನೀವು ಒಂದು ಕಂಟೈನರ್ ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬೋದು, ಕಿಡ್ಸ್ಗೂ ಕೊಡ್ಬೋದು. ಇನ್ಸ್ಟೆಂಟ್ ಸ್ನ್ಯಾಕ್ಸ್ ಥರನೇ ಇರುತ್ತೆ. ಓಕೆ, ದಿಸ್ ಒನ್ ಇಸ್ ಲಾಸ್ಟ್ ರೆಸಿಪಿ ಆ್ಯಂಡ್ ದಿಸ್ ಇಸ್ ಆರ್ ಚಾಕ್ಲೇಟ್ಸ್. ಸೊ ಇದು ಆ ಶೇಪಲ್ಲಿ ಮಾಡ್ತಿದ್ದೀವಿ ವಿತ್ ಸ್ಟ್ರಾಬೆರಿ, ಪೊಮೊಗ್ರೆನೇಟ್ ಮತ್ತು ಕಾಜು, ಆಲ್ಮಂಡ್ಸಿಂದ. ಇದಂತೂ ಮಾಡೋದು ತುಂಬ ಈಸಿ. ಆ್ಯಂಡ್ ಆ ಶೇಪ್ ಮೋಲ್ಡ್ ತೊಗೋಬೇಕು ಫಸ್ಟು. ಆಮೇಲೆ ಅದರಲ್ಲಿ ಪೊಮೊಗ್ರೆನೇಟು, ಕಾಜೂಸ್ ಆ್ಯಂಡ್ ಬಾದಾಮಿ ಆ್ಯಂಡ್ ಸ್ಟ್ರಾಬೆರೀಸು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದರಲ್ಲಿ ಸ್ಟಫ್ ಮಾಡಬೇಕಾಯ್ತಾ. ಆಮೇಲೆ ಡಾರ್ಕ್ ಚಾಕ್ಲೇಟ್ನ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು. ಆ್ಯಂಡ್ ಮೆಲ್ಟ್ ಮಾಡ್ಕೋಬೇಕಾದ್ರೆ 1-2 ಸ್ಪೂನ್ ಆಫ್ ಆಯಿಲ್ ಆರ್ ಗೀನ ಹಾಕಬೇಕು. ನಾನು ಮಾತ್ರ ಗೀ ಹಾಕಿದ್ದೀನಿ ಆ್ಯಕ್ಚುಲಿ. ಅದು ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಇದರಲ್ಲಿ ನೀಟಾಗಿ ಸ್ಟಫ್ ಮಾಡಬೇಕು. ಒಂಚೂರು ಬಬಲ್ಸ್ ಇರಲಾರ್ದಂಗೆ ನೀಟಾಗಿ ಎಲ್ಲದಕ್ಕೂ ನೀಟಾಗಿ ಹಾಕಿ ಒಂದು 5 to 10 minutes ಫ್ರಿಜ್ಜಲ್ಲಿ ಇಟ್ಟರೆ ಅದೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ನೀವು ಒಂದು 15 daysವರೆಗೂ ಸ್ಟೋರ್ ಮಾಡ್ಬೋದು. ಇದೆಲ್ಲ 1 monthವರೆಗೂ ಸ್ಟೋರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಫ್ರೂಟ್ಸ್ ಹಾಕಿರ್ತೀವಲ್ವ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಅದಕ್ಕೆ ಒಂದು 15 daysವರೆಗೂ ಸ್ಟೋರ್ ಮಾಡ್ಬೋದು ನೀವು. ಈ ಥರ ಎಲ್ಲ ಸ್ಟಫ್ ಮಾಡಿದಾಗ 1-2 ಸಲ ಟ್ಯಾಪ್ ಮಾಡಿದರೆ ಅದೆಲ್ಲ ನೀಟಾಗಿ ಬಬಲ್ಸ್ ಎಲ್ಲಾರ್ದು ಹೋಗುತ್ತೆ. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ.
ಘೀ ಮತ್ತು 3 ಚಾಕ್ಲೇಟ್ ರೆಸಿಪೀಸ್ ಬಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಲಿ, ನೋ ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಈಸಿ ಟು ಪ್ರಿಪೇರ್ ಅಟ್ ಹೋಮ್. ಈ ಸ್ನ್ಯಾಕ್ಸ್ನ ಬಂದ್ಬಿಟ್ಟು ನೀವು ಅಕೇಶನಲ್ಲಿ ಯೂಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಹೆಲ್ದಿ ಲೈಫ್ ಸ್ಟೈಲ್ ರೆಸಿಪೀಸ್ ಆ್ಯಂಡ್ ಕಮೆಂಟ್ ಮಾಡಿ ವಿಚ್ ಸ್ನ್ಯಾಕ್ಸ್ ಡಿಡ್ ಯು ಲೈಕ್ ಮೋಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.